ಈಗ ಮಾತಾಡ್ತಾ ಇದ್ರಿ, ನೀವು ಕೂಡ ಪ್ರಿಪರೇಷನ್ ಬಗ್ಗೆ ಹೇಳ್ತಾ ಇದ್ರಿ. ಮತ್ತೆ ನೀವು ಹೇಳಿದ್ರಿ ಇಂಡಿಯಾದಲ್ಲೇ ಈ ಬಾರಿ ವರ್ಲ್ಡ್ ಕಪ್ ನಡೀತಾ ಇದೆ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಯಾವುದೇ ಕ್ರೀಡೆ ತೆಗೆದುಕೊಳ್ಳಿ, ಫಾರ್ ಎಕ್ಸಾಂಪಲ್ ಅಂತ ತೆಗೆದುಕೊಂಡ್ರೆ ಕ್ರಿಕೆಟ್ ವರ್ಲ್ಡ್ ಕಪ್ ಏನಾದ್ರು ಇಂಡಿಯಾದಲ್ಲಿ ನಡೆದ್ರೆ ಅಲ್ಲಿನ ಪ್ಲೇಯರ್ಸ್ಗೆ ಅಂದ್ರೆ ಟೀಮ್ ಇಂಡಿಯಾ ಪ್ಲೇಯರ್ಸ್ಗೆ ತುಂಬಾ ಪ್ರೆಷರ್ ಇರುತ್ತೆ. ಯಾಕಂದ್ರೆ ಹೋಮ್ ಟೌನ್ ಅಲ್ಲಿ ನಡೀತಾ ಇರುವಂತದ್ದು, ಇಲ್ಲಿ ನಡೀತಾ ಇದ್ದಂತ ಎಕ್ಸ್ಟ್ರಾ ಪ್ರೆಷರ್ ಕೂಡ ಇರುತ್ತೆ. ಅದೇ ರೀತಿ ಪ್ರೆಷರ್ ನಿಮ್ಮ ಮೇಲೂ ಇತ್ತ ಅಂತ? ಪ್ರೆಷರ್ ಖಂಡಿತ ಇತ್ತು, ಪ್ರೆಷರ್ ಇತ್ತು. ಬಟ್ ನಾವ್ ಎಲ್ಲೂ ಯಾಕಂದ್ರೆ ತೋರಿಸ್ತಿರ್ಲಿಲ್ಲ. ಅಂದ್ರೆ ನಮ್ಮ ಮೈಂಡ್ ಸೆಟ್ ನಮ್ದು ಖೋಖೋದಲ್ಲಿ ಹೇಗೆ ಅಂತ ಹೇಳಿದ್ರೆ, ಯಾರ್ ದಿನ ಇರುತ್ತೆ ಅವ್ರಿಗೆ ಹೇಳ್ತಾರೆ, ಇಲ್ಲಿ ಇವನು ಚೆನ್ನಾಗ್ ಆಡ್ತಾನೆ, ಇವನು ಪ್ಲೇಯರು, ಇವ್ರ ಟೀಮ್ ಗೆದ್ದೇ ಗೆಲ್ಲುತ್ತೆ ಅಂತೆಲ್ಲ ಖೋಖೋದಲ್ಲಿ ಹೇಳಕ್ಕಾಗಲ್ಲ. ಆ ದಿನ ಯಾರು ಚೆನ್ನಾಗಿರುತ್ತೆ ಅದು. ಸೊ ನಾವು ಆಲ್ಮೋಸ್ಟ್ ಫೋಕಸ್ಡ್ ಆಗಿರ್ತಿದ್ವಿ. ಕ್ಯಾಪ್ಟನ್ ಕೂಡ ಅಷ್ಟೇ, ನಮ್ ಕ್ಯಾಪ್ಟನ್ ಯಾವಾಗ್ಲೂ ಹೇಳೋರು, ಕ್ಯಾಪ್ಟನ್ ಅವರು ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ, ಅವ್ರು ಹೇಳ್ತಿದ್ದೆ ಅದು, ನಮ್ ಪ್ರೆಷರ್ ಇದೆ, ನಮ್ಮಲ್ಲಿ ನಡೀತಿದೆ, ಟಿವಿಲಿ ಬರ್ತಿದೀವಿ, ಸೊ ಇದನ್ನೆಲ್ಲ ಸ್ವಲ್ಪ ಮೈಂಡ್ ಅಲ್ಲಿ ಬಿಡಿ. ಬಟ್ ಯೂಶಲಿ ಪ್ಲಸ್ ಪಾಯಿಂಟ್ ಏನಾಯ್ತು ಅಂತ ಹೇಳಿದ್ರೆ, ನಮಗೆ ಪ್ರೆಷರ್ ಅಲ್ಲಿ ಕಂಟ್ರೋಲ್ ಮಾಡೋಷ್ಟು ನಾವು ಅಲ್ಟಿಮೇಟ್ ಲೀಗ್ ಎಲ್ಲ ಆಡಿರೋರೆ ಆಲ್ಮೋಸ್ಟ್ ಇರೋದ್ರಿಂದ, ನಮ್ಗೆ ಟಿವಿಲೆಲ್ಲ ಆಡಿ ಫೋಕಸ್ ಆ ಲೈಟ್ ಮುಂದೆ ಎಲ್ಲ ನಮ್ಗೆ ಅಭ್ಯಾಸ ಇರೋದ್ರಿಂದ, ಸೊ ನಾವು ಅಪೋನೆಂಟ್ ಟೀಮ್ ಮೇಲೆ ಅಂದ್ರೆ ಈಗ ರೀಸೆಂಟ್ ಆಗಿ ಒಂದೆರಡು ಟೆಸ್ಟ್ ಮ್ಯಾಚ್ ಸರಣಿ ಆಡ್ಕೊ ಬಂದ್ವಿ. ಸೊ ಅದೆಲ್ಲಾನು ಸ್ವಲ್ಪ ನಮ್ಗೆ ಹೆಲ್ಪ್ ಆಯ್ತು ಅಂತ ಅನ್ಸುತ್ತೆ. ನಾವು ಅಂದ್ರೆ ಈ ಟೈಮಲ್ಲಿ ಅಂದ್ರೆ ಪ್ರೆಷರ್ ನ ತಗೊಳ್ದೆ ಆಡಕ್ಕೆ. ಬಟ್ ಸ್ವಲ್ಪ ಒಂದ್ 50% ಪ್ರೆಷರ್ ಇತ್ತು. ಬಟ್ ಒಂದ್ 2-3 ಮ್ಯಾಚ್ ಆದ್ಮೇಲೆ ನಾವು ಅದನ್ನ ಆಟೋಮೆಟಿಕ್ ಟೀಮ್ ಕಡಿಮೆ ಮಾಡ್ಕೊಂಡು. ಈಗ ಮಾತಾಡ್ತಾ ಇದ್ರಿ, ನೀವು ಕೂಡ ಪ್ರಿಪರೇಷನ್ ಬಗ್ಗೆ ಹೇಳ್ತಾ ಇದ್ರಿ. ಮತ್ತೆ ನೀವು ಹೇಳಿದ್ರಿ ಇಂಡಿಯಾದಲ್ಲೇ ಈ ಬಾರಿ ವರ್ಲ್ಡ್ ಕಪ್ ನಡೀತಾ ಇದೆ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಯಾವುದೇ ಕ್ರೀಡೆ ತೆಗೆದುಕೊಳ್ಳಿ, ಫಾರ್ ಎಕ್ಸಾಂಪಲ್ ಅಂತ ತೆಗೆದುಕೊಂಡ್ರೆ ಕ್ರಿಕೆಟ್ ವರ್ಲ್ಡ್ ಕಪ್ ಏನಾದ್ರು ಇಂಡಿಯಾದಲ್ಲಿ ನಡೆದ್ರೆ ಅಲ್ಲಿನ ಪ್ಲೇಯರ್ಸ್ಗೆ ಅಂದ್ರೆ ಟೀಮ್ ಇಂಡಿಯಾ ಪ್ಲೇಯರ್ಸ್ಗೆ ತುಂಬಾ ಪ್ರೆಷರ್ ಇರುತ್ತೆ. ಯಾಕಂದ್ರೆ ಹೋಮ್ ಟೌನ್ ಅಲ್ಲಿ ನಡೀತಾ ಇರುವಂತದ್ದು, ಇಲ್ಲಿ ನಡೀತಾ ಇದ್ದಂತ ಎಕ್ಸ್ಟ್ರಾ ಪ್ರೆಷರ್ ಕೂಡ ಇರುತ್ತೆ. ಅದೇ ರೀತಿ ಪ್ರೆಷರ್ ನಿಮ್ಮ ಮೇಲೂ ಇತ್ತ ಅಂತ? ಪ್ರೆಷರ್ ಖಂಡಿತ ಇತ್ತು, ಪ್ರೆಷರ್ ಇತ್ತು. ಬಟ್ ನಾವ್ ಎಲ್ಲೂ ಯಾಕಂದ್ರೆ ತೋರಿಸ್ತಿರ್ಲಿಲ್ಲ. ಅಂದ್ರೆ ನಮ್ಮ ಮೈಂಡ್ ಸೆಟ್ ನಮ್ದು ಖೋಖೋದಲ್ಲಿ ಹೇಗೆ ಅಂತ ಹೇಳಿದ್ರೆ, ಯಾರ್ ದಿನ ಇರುತ್ತೆ ಅವ್ರಿಗೆ ಹೇಳ್ತಾರೆ, ಇಲ್ಲಿ ಇವನು ಚೆನ್ನಾಗ್ ಆಡ್ತಾನೆ, ಇವನು ಪ್ಲೇಯರು, ಇವ್ರ ಟೀಮ್ ಗೆದ್ದೇ ಗೆಲ್ಲುತ್ತೆ ಅಂತೆಲ್ಲ ಖೋಖೋದಲ್ಲಿ ಹೇಳಕ್ಕಾಗಲ್ಲ. ಆ ದಿನ ಯಾರು ಚೆನ್ನಾಗಿರುತ್ತೆ ಅದು. ಸೊ ನಾವು ಆಲ್ಮೋಸ್ಟ್ ಫೋಕಸ್ಡ್ ಆಗಿರ್ತಿದ್ವಿ. ಕ್ಯಾಪ್ಟನ್ ಕೂಡ ಅಷ್ಟೇ, ನಮ್ ಕ್ಯಾಪ್ಟನ್ ಯಾವಾಗ್ಲೂ ಹೇಳೋರು, ಕ್ಯಾಪ್ಟನ್ ಅವರು ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ, ಅವ್ರು ಹೇಳ್ತಿದ್ದೆ ಅದು, ನಮ್ ಪ್ರೆಷರ್ ಇದೆ, ನಮ್ಮಲ್ಲಿ ನಡೀತಿದೆ, ಟಿವಿಲಿ ಬರ್ತಿದೀವಿ, ಸೊ ಇದನ್ನೆಲ್ಲ ಸ್ವಲ್ಪ ಮೈಂಡ್ ಅಲ್ಲಿ ಬಿಡಿ. ಬಟ್ ಯೂಶಲಿ ಪ್ಲಸ್ ಪಾಯಿಂಟ್ ಏನಾಯ್ತು ಅಂತ ಹೇಳಿದ್ರೆ, ನಮಗೆ ಪ್ರೆಷರ್ ಅಲ್ಲಿ ಕಂಟ್ರೋಲ್ ಮಾಡೋಷ್ಟು ನಾವು ಅಲ್ಟಿಮೇಟ್ ಲೀಗ್ ಎಲ್ಲ ಆಡಿರೋರೆ ಆಲ್ಮೋಸ್ಟ್ ಇರೋದ್ರಿಂದ, ನಮ್ಗೆ ಟಿವಿಲೆಲ್ಲ ಆಡಿ ಫೋಕಸ್ ಆ ಲೈಟ್ ಮುಂದೆ ಎಲ್ಲ ನಮ್ಗೆ ಅಭ್ಯಾಸ ಇರೋದ್ರಿಂದ, ಸೊ ನಾವು ಅಪೋನೆಂಟ್ ಟೀಮ್ ಮೇಲೆ ಅಂದ್ರೆ ಈಗ ರೀಸೆಂಟ್ ಆಗಿ ಒಂದೆರಡು ಟೆಸ್ಟ್ ಮ್ಯಾಚ್ ಸರಣಿ ಆಡ್ಕೊ ಬಂದ್ವಿ. ಸೊ ಅದೆಲ್ಲಾನು ಸ್ವಲ್ಪ ನಮ್ಗೆ ಹೆಲ್ಪ್ ಆಯ್ತು ಅಂತ ಅನ್ಸುತ್ತೆ. ನಾವು ಅಂದ್ರೆ ಈ ಟೈಮಲ್ಲಿ ಅಂದ್ರೆ ಪ್ರೆಷರ್ ನ ತಗೊಳ್ದೆ ಆಡಕ್ಕೆ. ಬಟ್ ಸ್ವಲ್ಪ ಒಂದ್ 50% ಪ್ರೆಷರ್ ಇತ್ತು. ಬಟ್ ಒಂದ್ 2-3 ಮ್ಯಾಚ್ ಆದ್ಮೇಲೆ ನಾವು ಅದನ್ನ ಆಟೋಮೆಟಿಕ್ ಟೀಮ್ ಕಡಿಮೆ ಮಾಡ್ಕೊಂಡು.